1300 ಓಟಲ್ಲಿ 735 ಬೂತ್ ನಂಬರ್ 35 ಅದರಲ್ಲಿ 780 ನಾವು SR ಫಾರಮ್ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಹೆಚ್ಚು ಕಡಿಮೆ ಒಂದು 300ವರೆಗೂ ಫಿಲಪ್ ಆಗಿ ಬಂದಿದೆ, ಇನ್ನೂ ಬರ್ತಾ ಇದೆ. ಇನ್ನು ಮಿಕ್ಕಿದ್ದು ಎಲ್ಲ ಬೂತಲ್ಲೂ ಇದುವರೆಗೂ ಎಲ್ಲ ಒಂದು 70% SR ಫಾರ್ಮ್ ಎಲ್ಲರೂ ಕೊಟ್ಟಿದ್ದೀವಿ. ಇನ್ನು ಅದನ್ನೆಲ್ಲ ಕಲೆಕ್ಟ್ ಮಾಡೋದು ಚಟುವಟಿಕೆ ನಡೀತಾ ಇದೆ. ದೇವಸ್ಥಾನ ಮುಂದೆ ಪ್ರಸಾದ ಕೊಟ್ಟಂಗೆ ನಮ್ಮ ಫಾರಮ್ ಫಿಲಪ್ ಮಾಡಿ ಅಂತ ಜನಗಳು ಅವರವರೇ ಬರ್ತಾವ್ರೆ. ನೋಡ್ತಾ ಇದ್ದೀರಲ್ಲ, ಒಂದು ಮನೆ ಮುಂದೆನೇ ಎಷ್ಟು ಜನ ನಿಂತಿದ್ದಾರೆ. ಅದೆಲ್ಲ ಸುಳ್ಳು, ಬೆಲ್ ಹೊಡಿಯೋದು ಅದೆಲ್ಲ. SR ಫಿಲಪ್ ಮಾಡೋರು ಬರ್ತಾ ಇದ್ದೀವಿ ಅಂದರೆ ಎಲ್ಲರೂ ಬಂದು ಮಾಡಿಸ್ಕೊಳ್ತಾ ಇದ್ದಾರೆ. ಈ ಬೂತಲ್ಲಿ 1300 ವೋಟರ್ಸ್ ಇದ್ದಾರೆ. ಅದರಲ್ಲಿ 780 ವೋಟ್ರುಗಳು ನಮಗೆ ಪತ್ತೆ ಮಾಡಿದ್ದೀವಿ. 780 ಜನಕ್ಕೆ SR ಫಾರಮ್ ಕೊಟ್ಟಿದ್ದೀವಿ. ಅಷ್ಟು 8ರವರೆಗೂ ಇದೆ ಫಾರಮ್ ನಮಗೆ ಕೊಡೋಕ್ಕೆ. ನಾವೆಲ್ಲರೂ ಆಲ್ರೆಡಿ ಫಾರಮ್ ಕೊಟ್ಬಿಟ್ಟಿದ್ದೀವಿ. ಈಗ ಅಕ್ಕಪಕ್ಕ ಊರಲ್ಲಿರೋರು ನಾವು ಇಲ್ಲೇ ಫಿಲಪ್ ಮಾಡಿಕೊಡ್ತೀವಿ ಅಂತ ಅವರೇ ಬಂದು ಫಾರಮ್ ತೊಗೊಳ್ತಾ ಇದ್ದಾರೆ. ಅವರು 2 ಓಟ್ ಇಟ್ಕೊಂಡಿರೋ ಒಂದಷ್ಟು ಜನ ಇದ್ದಾರೆ, ಮತ್ತು ಬೇರೆ ಊರುಗಳಿಗೆ ಶಿಫ್ಟ್ ಆಗಿರೋರು ಇದ್ದಾರೆ, ಮತ್ತು ಡೆತ್ ಆಗಿರೋರು ಇದ್ದಾರೆ. ಅದನ್ನೆಲ್ಲ ಅವರು BLOಗಳು ಪತ್ತೆ ಹಚ್ಕೊಳ್ಳೋದು. BLOಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಅವ್ರನ್ನ ಇದ್ದರೆ ನಾವು ಅವ್ರಿಗೆ ಫಾರಮ್ ಎಲ್ಲಿದ್ದಾರೆ ಹುಡುಕಿ ನಾವು ಫಾರಮ್ ಕೊಡೋ ಕೆಲಸ ನಾವು ಮಾಡ್ತಾಯಿದ್ವಿ. ಖಂಡಿತವಾಗ್ಲೂ ಈಗ ಇದು ಈ ನೋಡಿ, ಜನನೂ ಪರಿಚಯ ಆಗ್ತಾರೆ. ನಾವು ಮನೆ ಭೇಟಿ ಕೊಟ್ಟಾಗ ಜನನೂ ನಮಗೆ ಪರಿಚಯ ಆಯ್ತಾರೆ. ಅದಾದಮೇಲೆ ನಮ್ಗೆ ಅವರು ನಮ್ಮನ್ನೆಲ್ಲ ಅವರು ಎಲ್ಲಿದ್ದರು ಏನು ಅವ್ರನ್ನ ನಾವು ಭೇಟಿ ಮಾಡ್ದಂಗೂ ಆಗುತ್ತೆ. ಮೊದಲೆಲ್ಲ ಬರೀ ಚುನಾವಣೆಗೆ ಅವ್ರನ್ನ ನೋಡಬೇಕಿತ್ತು, ಇಲ್ಲ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ನೋಡ್ಬೋದಾಗಿತ್ತು. ಇವಾಗ ಏನಿಲ್ಲ, ಅವ್ರದ್ದು ಎಲ್ಲ ಫೋಟೋ ನಾವು ನೋಡಿ, ನಾವು 780 ಜನನ ಭೇಟಿ ಮಾಡಿದ್ದೀವಿ ಒಂದೊಂದು ಬೂತಲ್ಲಿ. ಯಾರು ಬಂದಿರೋದು ನಮಗೂ ಅವ್ರಿಗೂ ಇನ್ನೂ ಒಳ್ಳೆ ಪರಿಚಯ ಆಯಿತು. ಪರಿಚಯ ಆಗಿ ಅವರು ನಮ್ಮನ್ನು ಕುರ್ದು ಮಾಡಿ ಎಲ್ಲ ಯಾವ್ಯಾವ ಥರ ಕೆಲಸಗಳು ಮಾಡಬೇಕು, ಮತ್ತು ಫಾರಮ್ಗಳು ನಮ್ಗೆ ಗೊತ್ತಿರೋ ನಾವು ಫಿಲಪ್ ಮಾಡಿಕೊಟ್ಟಿದ್ದೀವಿ. ಒಂದಷ್ಟು ಎಲ್ಲ ಮಾಡಿದ್ದೀವಿ. ಯಾರೇನಿಲ್ಲ, ಫಿಲಪ್ ಮಾಡೋದು ತುಂಬ ಈಸಿ ಇದೆ, ಅದೇನು ಕಷ್ಟ ಕೆಲಸನೂ ಇಲ್ಲ.